ಎಲ್ರಿಗೂ ನನ್ನ ಅನುಭವದ ಒಂದು ಮಾತು ಕೊಡ್ತೀನಿ. ಎಲ್ಲರೂ ಆರಾಮಾಗಿ ನೋಡ್ಕೊಂಡು ಬನ್ನಿ. ಏನು ಗೊತ್ತಾ, ನನಗೆ ಅವ್ರು ಹಾಗೆ ಇವ್ರು ಹೀಗೆ ಇವ್ರು ಈ ಥರ ಅವ್ರು ಆ ಥರ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಮೋಸ ಆಗೋಯ್ತು ಅಂತ ಅನ್ನೋ ಈ ಮನುಷ್ಯನ ಜನ್ಮಕ್ಕೆ ಇರೋ ವ್ಯತ್ಯಾಸ ಮತ್ತು ದೇವ್ರಿಗಿರೋ ವ್ಯತ್ಯಾಸ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸತ್ತಿರೋ ಹೆಣದ ಮುಂದೆ ಹೋಗಿ ನೀನು ಎಷ್ಟೇ ಎದೆ ಬಡ್ಕೊಂಡು ಬಾಯಿ ಬಡ್ಕೊಂಡ್ರು ಆ ಹೆಣ ಎದ್ದು ನಿನ್ನನ್ನು ಅರ್ಥ ಮಾಡ್ಕೊಳ್ಳಲ್ವೋ, ಹಾಗೆ ಬದುಕಿರೋ ಮನುಷ್ಯನ ಮುಂದೆ ಎದೆಲ್ ರಕ್ತ ಬರೋ ಮಟ್ಟ ಜೀವ ಹೋಗೋ ಥರ ನೀನು ಕೂಗ್ಕೊಂಡ್ರು ಕಿರ್ಚ್ಕೊಂಡ್ರು ಹರ್ಚ್ಕೊಂಡ್ರು ನಿನ್ನ ಯಾವುದೇ ಪ್ರೀತಿಗೂ ಯಾವುದೇ ಇದಕ್ಕೂ ಯಾರೂ ಶೆಡ್ ಹೊಡಿಯಲ್ಲ, ಬಿಟ್ಟು ಹೋಗ್ತಾ ಇರ್ತಾರೆ. ಅವಶ್ಯಕತೆಗೆ ಮೀರಿದ್ದು ಇಲ್ಲಿ ಯಾವುದೂ ಇಲ್ಲ ಅನ್ನೋ ಬದುಕು ಈ ಮನುಷ್ಯಂದು. ಆದರೆ ನಿನ್ನ ಕಷ್ಟಕ್ಕೆ, ನಿನ್ನ ನೋವಿಗೆ, ನಿನ್ನ ಕಣ್ಣೀರಿಗೆ ಸ್ಪಂದಿಸೋದು ಒಂದೇ ಜೀವ, ಅದು ಅಮ್ಮ. ಆ ನನ್ನ ತಾಯಿನ ನಂಬಿ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಕೈ ಮುಗಿದ್ಬೇಡು. ಸದಾ ನಿನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆಗೇ ಇರ್ತಾಳೆ. ನಿನ್ನ ಮುಂದೇನೂ ನಿನ್ನ ಹಿಂದೇನೂ ಬೆಂಗಾವಲಾಗಿ ಕಾಯ್ತಾನೆ ಇರ್ತಾಳೆ. ಇದು ನನ್ನ ತಾಯಿಯರ ಶಕ್ತಿ. ಹಾಗಂತ ಏನು ಈ ಥರ ಹೇಳ್ತಿದ್ದಾನೆ ಇವ್ರ ತಾಯಿ ಮಾತ್ರನಾ ಅಂತ ಅನ್ಕೋಬೇಡಿ. ನಿನ್ನ ನಂಬಿಕೆನೇ ನಿನ್ನ ತಾಯಿ. ನಿನ್ನ ಶಕ್ತಿ ಸ್ವರೂಪಿಯಾಗಿ ಕಾಯೋದೇ ನಿನ್ನ ನಂಬಿಕೆ. ನಂಬ್ಕೊಂಡು ಎದ್ದೇಳು. 108 ಸ್ಟೇಟಸ್ ಹಾಕೋದ್ರ ಬದಲು ಭಕ್ತಿಯಿಂದ ಪ್ರೀತಿಯಿಂದ ಅಮ್ಮ ಅಂತ ಕೂಗ್ತಾ ಬೆಳಗ್ಗೆ ಎದ್ದು ಜೀವನ ಶುರು